ಹೊಳೆಯುತ್ತಿರುವ ಹವೆಯಾದ ದಿನ ಒಂದು ತಾಯಿ ಕೋಳಿ ತನ್ನ ಹೊಳಪು ಹಳದಿ ಚಿಕ್ಕ ಮರಿಗಳನ್ನು ತಿಂಡಿಗಾಗಿ ಹೊರಗೆ ಕರೆದೊಯ್ದಳು. ಆದರೆ ಒಂದು ಮೊಟ್ಟೆ ಮಾತ್ರ ಹಿಂದು ಬಿದ್ದಿತ್ತು. ಅದು ಮುರಿದು ಹೋಯಿತು ಮತ್ತು ಒಂದು ಚಿಕ್ಕ ಕೋಳಿ ಮರಿ ಹೊರಬಂದಿತು. ಒಬ್ಬಂಟಿಯಾಗಿ ತನ್ನ ತಾಯಿಯನ್ನು ಹುಡುಕಲು ಹೊರಟಿತು. ಮೊದಲಿಗೆ ಕೋಳಿ ಮರಿ ಒಂದು ಹಸುವನ್ನು ಭೇಟಿಯಾಗಿ ಕೇಳಿತು. ನೀವು ನನ್ನ ತಾಯಿಯ ಹಸು ನಗುತ್ತ ಹೇಳಿತು. ನಾನು ತುಂಬಾ ದೊಡ್ಡವಳಾಗಿದ್ದೇನೆ, ನಿನ್ನ ತಾಯಿ ಚಿಕ್ಕವಳು. ನಂತರ ಕೋಳಿ ಮರಿ ಒಂದು ಮೇಕೆಯನ್ನು ಕಂಡು ಕೇಳಿತು. ನೀವು ನನ್ನ ತಾಯಿಯ ಮೇಕೆ ನಗುತ್ತಾ ಹೇಳಿತು. ನನಗೆ 4 ಕಾಲುಗಳಿವೆ, ನಿನ್ನ ತಾಯಿಗೆ 2 ಕಾಲುಗಳು. ಆಮೇಲೆ ಕೋಳಿ ಮರಿ ಒಂದು ಕಾಗೆಯನ್ನು ನೋಡಿ ಕೇಳಿತು. ನೀವು ನನ್ನ ತಾಯಿಯ ಕಾಗೆ ಕಾವ ಕಾವ ಎಂದು ಹೇಳಿತು. ನಾನು ಹಾರಬಲ್ಲೆ, ನಿನ್ನ ತಾಯಿ ಹಾರಲು ಆಗುವುದಿಲ್ಲ. ನಂತರ ಕೋಳಿ ಮರಿ ಒಂದು ಬಾತನ್ನು ನೋಡಿತು ಮತ್ತು ಕೇಳಿತು. ನೀವು ನನ್ನ ತಾಯಿಯ ಬಾತ ಕ್ವಾಕ್ ಕ್ವಾಕ್ ಎಂದು ಹೇಳಿತು. ನಾನು ಈಜಬಲ್ಲೆ, ನಿನ್ನ ತಾಯಿ ಈಜಲು ಆಗುವುದಿಲ್ಲ. ತಪ್ಪಿಹೋದಂತೆ ಭಾಸವಾಗಿದ್ದ ಕೋಳಿ ಮರಿ ಒಂದು ಮರದ ಕೆಳಗೆ ಕುಳಿತುಕೊಂಡು ವಿಷಾದದಿಂದ ಚೀಪಿಸಿತು. ಈ ಸಮಯದಲ್ಲಿ ಒಂದು ಪಾರಿವಾಳವು ಹತ್ತಿರದಿಂದ ನೋಡುತ್ತಾ ಕೆಳಗೆ ಬಂದು ಹೇಳಿತು. ನನ್ನನ್ನು ಹಿಂಬಾಲಿಸು, ನಾನು ನಿನ್ನ ತಾಯಿಯನ್ನು ತೋರಿಸುತ್ತೇನೆ. ಪಾರಿವಾಳವು ಕೋಳಿ ಮರಿಯನ್ನು ಒಂದು ತೆರಂಗಿನಲ್ಲಿ ಕರೆದುಕೊಂಡು ಹೋಯಿತು. ಅಲ್ಲಿ ತಾಯಿ ಕೋಳಿ ಪ್ರೀತಿಯಿಂದ ಕೂಗುತ್ತಾ ನಿಂತಿದ್ದಳು. ಕೋಳಿ ಮರಿ ಅವಳ ಕಡೆಗೆ ಓಡಿತು ಮತ್ತು ಅವಳು ತನ್ನ ರೆಕ್ಕೆಯಡಿ ಅವನನ್ನು ಆರಿಸಿಕೊಂಡಳು. ಅಂತಿಮವಾಗಿ ಚಿಕ್ಕ ಕೋಳಿ ಮರಿ ತನ್ನ ತಾಯಿಯನ್ನು ಕಂಡುಹಿಡಿದು, ಜಗತ್ತು ಎಷ್ಟೇ ದೊಡ್ಡದಾಗಿರಲಿ ಪ್ರೀತಿಯೇ ಯಾವಾಗಲೂ ಮನೆಗೆ ದಾರಿ ತೋರಿಸುತ್ತದೆ ಎಂಬುದನ್ನು ಕಲಿತುಕೊಳ್ಳಿತು.